ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಬಾನು. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಎಲ್ಲರಿಗೂ ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸು. ಸೊ ಮೆಟೀರಿಯಲ್ಸ್ನ ತರಿಸಿದೆ. ಸೊ ಅದು ಯಾವ ರೀತಿ ಇದೆ ನಿಮ್ಮ ಜೊತೆನೂ ಸಹ ಶೇರ್ ಮಾಡೋಣ ಅಂತ ಹೇಳಿ ನಿಮ್ಮ ಮುಂದೆನೇ ಓಪನ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಇದೆ ಮೆಟೀರಿಯಲ್, ಇಲ್ಲ ಕ್ವಾಲಿಟಿ ಎಲ್ಲ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ತಿಳಿಸ್ತೀನಿ. ಹಾಗೆಯೇ ನಿಮಗೆಲ್ಲ ಏನಾದರೂ ಮೆಟೀರಿಯಲ್ ಬೇಕು, ಇಲ್ಲ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಬೇಕು ಅನ್ನೋದಾದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಪ್ಲೀಸ್ ವಾಟ್ಸಪ್ ಮಾಡಿ. ಅದ್ರ ಮೂಲಕ ಡಿಸೈನ್ಸ್ ಹಾಗೆ ಕಸ್ಟಮೈಸ್ ಬ್ಯಾಂಗಲ್ಸ್ ಆಗಿರ್ಬೋದು, ಈಗ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಬರ್ತಿದೆ, ಸೊ ರಿಟರ್ನ್ ಗಿಫ್ಟ್ಸ್ ಆಗಿರ್ಬೋದು ಎಲ್ಲನೂ ಮಾಡಿಕೊಡ್ತೀನಿ. ಇನ್ ಕೇಸ್ ನಿಮಗೆ ಮೆಟೀರಿಯಲ್ ಮಾತ್ರ ಬೇಕು ಅಂದರೆ ಅದನ್ನು ಸಹ ಹೇಳಿ, ನಾನು ಖಂಡಿತ ಕಳಿಸ್ಕೊಡ್ತೀನಿ. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ನ ಮಾಡ್ತೀವಿ. ಸೊ ನೋಡ್ತಿರ್ಬೋದು ಏನೆಲ್ಲ ಮೆಟೀರಿಯಲ್ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಒಂದೊಂದಾಗೆ ನೋಡೋಣ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಹೀಗೇ ಹಿಂದಿನ ವೀಡಿಯೋಸ್ ಎಲ್ಲ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಬನ್ನಿ ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಫಸ್ಟ್ ಬಂದು ಬ್ಯಾಂಗಲ್ಸು. ಸೊ ಎಲ್ಲ ಸೈಜಲ್ಲಿ ಎಲ್ಲ ಕಟ್ಟಲ್ಲಿ ಸಿಗುತ್ತೆ ನಿಮಗೆ. 1 ಕಟ್, 2 ಕಟ್, 4 ಕಟ್ ಈ ಥರ ಸಿಗುತ್ತೆ. ಸೈಜಸ್ಸು ಅಷ್ಟೇ, ಕಿಡ್ಸ್ ಸೈಜಸ್ಸು ಅವೈಲೇಬಲ್ ಇರುತ್ತೆ, ಹಾಗೆಯೇ ದೊಡ್ಡವ್ರದ್ದು ಅವೈಲೇಬಲ್ ಇರುತ್ತೆ. 2 ಇಂದ 10, 12ವರೆಗೂ ಸಿಗುತ್ತೆ. ಸೊ ನಾನೊಂದು 10 ಸೈಜಸ್ನ ತರಿಸಿದ್ದೀನಿ. ನೋಡ್ತಿರ್ಬೋದು. ಈಗ ನಿಮಗೆ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವೇನು ನೋಡ್ತಿದ್ದೀರಾ ಇದೆಲ್ಲ ಬಂದುಬಿಟ್ಟು 6 ಕಟ್, ಅಂದರೆ ನಮಗೆ ಎಲ್ಲ ಸೈಜಸಲ್ಲೂ ಸಹ ಈ ರೀತಿ 6 ಕಟ್ ಅವೈಲೇಬಲ್ ಇರುತ್ತೆ. ಈ ಥರದ್ದು ಬಾಕ್ಸಸ್ಸು ಸಿಗುತ್ತೆ. ನಿಮಗೆ ಯಾವ ಸೈಜು ಯಾವ ಕಟ್ ಬೇಕಾದರೂ ಮೆಸೇಜ್ ಮಾಡಿದ್ರೂ ಸಹ ವಾಟ್ಸಪ್ ಮಾಡಿ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೆಸೇಜ್ಗೆ ಜಸ್ಟ್ ನೀವು ವಾಟ್ಸಪ್ ಮಾಡಿದ್ರೆ ಮೆಟೀರಿಯಲ್ಲು, ಪ್ರೈಸಸ್ ಆಗಿರ್ಬೋದು, ಕ್ವಾಂಟಿಟಿ ಎಲ್ಲ ಎಷ್ಟಾಗುತ್ತೆ ಏನು ಎಲ್ಲ ಅಂತ ಫುಲ್ ರೀಸನೇಬಲ್ ಪ್ರೈಸಲ್ಲೇ, ಅಂದರೆ ಹೋಲ್ಸೇಲ್ ಪ್ರೈಸಲ್ಲೇ ಕಳಿಸ್ಕೊಡ್ತೀನಿ. ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟು 2 ಕಟ್ಟು, ಅಂದರೆ ಮಿಕ್ಸು ಸಹ ಕಳಿಸ್ಕೊಡ್ತೀನಿ. ಇವಾಗ 2 ಅಲ್ಲಿ ನಿಮಗೆ ಎಲ್ಲ 2 ಕಟ್, 4 ಕಟ್, 1 ಕಟ್ ಈ ಥರ ಮಿಕ್ಸ್ ಮಾಡಿ ಸಹ ಕಳಿಸ್ಕೊಡ್ತೀನಿ. ಏನೇ ಕ್ವಶನ್ಸ್ ಇದ್ರೂ ಪ್ಲೀಸ್ ವಾಟ್ಸಪ್ ಮಾಡಿ. ಪ್ರೈಸಸ್ ಬಗ್ಗೆ ಆಗಿರ್ಬೋದು, ಏನಾದರೂ ಡೌಟ್ಸ್ ಬಗ್ಗೆ ಆಗಿರ್ಬೋದು, ಈ ಥರ ಯಾವುದೇ ಇದ್ರೂ ಮೆಸೇಜ್ ಮಾಡಿ. ನೋಡ್ತಿದ್ದೀರಲ್ವ, ಈ ಥರ ಎಲ್ಲ ಬ್ಯಾಂಗಲ್ಸು ಸಿಗುತ್ತೆ. ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ನಾನು ಮಾಡಿರುವಂತಹ ಬ್ಯಾಂಗಲ್ಸ್ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಕೆಲವೊಂದು ಶಾರ್ಟ್ಸ್ನ ಆ್ಯಡ್ ಮಾಡ್ತಾ ಇರ್ತೀನಿ ಡೈಲಿ. ಸೊ ತುಂಬಾ ಆರ್ಡರ್ಸ್ ಬಂದಿದೆ. ಸೊ ಹಾಗಾಗಿ ಪ್ರತಿಯೊಂದೂ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ರೀತಿ ಪ್ಲಾಸ್ಟಿಕ್ ಬ್ಯಾಂಗಲ್ಸು ನೋಡಿದ್ರಲ್ವ, ಈ ರೀತಿ ಇರುತ್ತೆ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ವಾಟ್ಸಪ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಇದ್ರ ಜೊತೆಗೆ ನಾನು ಮೆಟಲ್ ಬ್ಯಾಂಗಲ್ಸು ಸಹ ತೋರಿಸ್ತಿದ್ದೀನಿ. ನೋಡಿ, ಡಾಟೆಡ್ ಮೆಟಲ್ ಬ್ಯಾಂಗಲ್ಸ್ ಅಂತಾರಲ್ವ, ಇದು ಸಹ ಆಲ್ ಸೈಜಸಲ್ಲಿ ಅವೈಲೇಬಲ್ ಇರುತ್ತೆ. ನಿಮಗೆ ವಿತ್ ಥ್ರೆಡ್ಡು ಸಹ ಸಿಗುತ್ತೆ, ವಿತೌಟ್ ಥ್ರೆಡ್ಡು ಸಹ ಸಿಗುತ್ತೆ. ಅಂದರೆ ನೀವೇ ಕಸ್ಟಮೈಸು ಸಹ ಮಾಡ್ಕೋಬೋದು. ಇಲ್ಲ ಬೇಡ ನಿಮ್ಗೆ ಯಾವುದಾದ್ರೂ ಮ್ಯಾಚಿಂಗ್ ಕಲರ್ಸ್ ಬೇಕು ಅಂತಂದರೆ ಅದೂ ಸಹ ಸಿಗುತ್ತೆ ನಮ್ಮ ಹತ್ರ. ನಿಮ್ಗೆ ಯಾವ ಥರ ಬೇಕು ಅಂದರೆ ಆ ಥರ ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಸೊ ಯಾವುದಕ್ಕೂ ನೀವು ವಾಟ್ಸಪ್ ಮಾಡಿದ್ರೇ ಪ್ರತಿಯೊಂದೂ ಡೀಟೇಲ್ಸು ಸಿಗೋದು. ಸೊ ನೋಡಿ, ಈ ರೀತಿ ಮಿಕ್ಸ್ಡ್ ಬ್ಯಾಂಗಲ್ಸ್ ಇರುತ್ತೆ. ಇದರಲ್ಲಿ ನೋಡಿ 2 ಕಟ್ಟು ಮತ್ತು 6 ಕಟ್ಟು ಮಿಕ್ಸ್ ಇದೆ. ಈ ಫ್ಲಾಟಲ್ಲೂ ಅಷ್ಟೇ, ರೌಂಡಲ್ಲೂ ಅಷ್ಟೇ, ಪ್ರತಿಯೊಂದರಲ್ಲೂ ಈ ರೀತಿ ಇರುತ್ತೆ. ನೋಡ್ತಾ ಇರ್ಬೋದು ನೀವು. ಇದನ್ನು 2 ಕಟ್ ಅಂತೀವಿ. ಅಂದರೆ ಒಂದರಲ್ಲಿ 2 ಕಟ್ ಮಾಡಿದ್ರೆ ಅದನ್ನು 2 ಕಟ್ ಅಂತ ಹೇಳ್ತೀವಿ. ಸೊ ಇನ್ ಡೀಟೇಲ್ ಆಗಿ ಮುಂದಿನ ವೀಡಿಯೋಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇದು ನೋಡಿ, ಇದು ಬಂದು 6 ಕಟ್ಟು ಈ ಥರ ಇರುತ್ತೆ. ನೆಕ್ಸ್ಟ್ ಬಂದು ತುಂಬ ಇಂಪಾರ್ಟೆಂಟಾಗಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂತಹದ್ದು ಗಮ್ಮು. ಒಂದು ಬಂದು ನಾರ್ಮಲ್ ಫ್ಯಾಬ್ರಿಕ್ ಗಮ್ಮು, ಇನ್ನೊಂದು B7000 ಅಂತ, ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಯಾವ ಕ್ವಾಂಟಿಟಿ ಬೇಕಾದರೂ ಸಿಗುತ್ತೆ, 50 ml, 100 ml ಆ ಥರ. ಇದು ಬಂದುಬಿಟ್ಟು ಪ್ಯಾಕಿಂಗ್ ಕವರ್ಸು. ಸೊ ತುಂಬ ಲೋ ಬಜೆಟಲ್ಲೂ ಇರುತ್ತೆ. ನಿಮಗೆ ರಿಟರ್ನ್ ಗಿಫ್ಟ್ಸ್ ಏನಾದರೂ ಕೊಡಬೇಕು ಅನಿಸಿದ್ರೆ ಇದರಲ್ಲಿ ಪ್ಯಾಕ್ ಮಾಡಿ ಕೊಟ್ಟರು ತುಂಬ ಈಸಿಯಾಗಿರುತ್ತೆ. ಲೋ ಬಜೆಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಬ್ಯಾಂಗಲ್ಸ್ ಮೇಕಿಂಗ್ ಮೆಟೀರಿಯಲ್ಲೇ ಯೂಸ್ ಮಾಡಿಕೊಂಡು, ಅಂದರೆ ನೀವು ಕುಂದನ್ಸ್ನ ಯೂಸ್ ಮಾಡಿಕೊಂಡು ಹೇರ್ ಬ್ಯಾಂಡ್ಸ್ ಮಾಡ್ಬೋದು, ಮತ್ತು ಫಿಂಗರ್ ರಿಂಗ್ ಮಾಡ್ಬೋದು. ಸೊ ಈ ರೀತಿ ಡಿಫ್ರೆಂಟಾಗಿ ನಾವೇ ಕಸ್ಟಮೈಸ್ ಮಾಡ್ಕೋಬೋದು. ನಿಮಗೆ ನೆಕ್ಸ್ಟ್ ತೋರಿಸಿರೋದು ಬಂದುಬಿಟ್ಟು ಇದು MDF ಅಂತ. ಇದು ಹೇರ್ ಬ್ಯಾಂಡು ಬೇಸ್ ಅಂತ ಹೇಳ್ಬೋದು. ಹಾಗೆಯೇ ಅದು ಹೇರ್ ಬ್ಯಾಂಡ್ಸು ಮತ್ತು ಸ್ಟಿಕ್ಕಿ ಪೆನ್ಸು
ಇದು ಬಂದು ಇಯರ್ ರಿಂಗ್ಸ್ ಮಾಡೋದಕ್ಕೆ ಅದು ಬೇಸು. ಸೊ ಯಾವ ಥರ ಬೇಕಾದರೂ ಮಾಡ್ಕೋಬೋದು, ನಾವು ನೆಕ್ಲೆಸ್ ಬೇಕಾದರೂ ಮಾಡ್ಕೋಬೋದು, ಇಯರ್ ರಿಂಗ್ಸು, ಹೇರ್ ಬ್ಯಾಂಡ್ಸು, ಫಿಂಗರ್ ರಿಂಗ್ಸು, ಈ ಥರ ಅದು ನಮ್ಮ ಐಡಿಯಾಸ್ ಇಂದ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಇದು ಲಕ್ಷ್ಮಿ ಕಾಯಿನ್ಸು ನೋಡ್ತಿದ್ದೀರಲ್ವ, ಆಲ್ಮೋಸ್ಟ್ 50-60 ಗ್ರಾಮ್ಸ್ ಇರುತ್ತೆ. ನಿಮಗೆ 10 ಗ್ರಾಮ್ಸ್ ಯಾವ ರೀತಿ ಏನು ಅಂತ ಎಲ್ಲ ಹೇಳಿ ನಾನು ವಾಟ್ಸಪ್ಪಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತ. ನೋಡಿ, ಈ ರೀತಿ ಮಿಕ್ಸ್ಡ್ ಕುಂದನ್ಸು ಅವೈಲೇಬಲ್ ಇರುತ್ತೆ. ಇನ್ ಕೇಸ್ ನಿಮಗೆ ಸಪ್ರೇಟಾಗಿ ಇಂಡಿವಿಜುವಲಾಗಿ ಕಲರ್ಸ್ ಇದೇ ಬೇಕು ಅಂದ್ರೂ ಅದು ಸಹ ಅವೈಲೇಬಲ್ ಇದೆ. ಇಲ್ಲ ಮಿಕ್ಸ್ಡ್ ತಗೊಂಡ್ರೆ, ಅಂದರೆ ಬಿಗಿನರ್ಸ್ಗೆ ಏನಂದರೆ ಮಿಕ್ಸ್ ತಗೊಂಡ್ರೆ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ಆರ್ಡರ್ಸ್ ಏನು ಅಷ್ಟೊಂದಾಗಿರಲ್ವಲ್ಲ. ಸೊ ಮಿಕ್ಸ್ಡ್ ತಗೊಂಡಾಗ ನಮಗೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಅಂತ ಈ ಥರ ತೋರಿಸ್ತಿದ್ದೀನಿ. ಈ ಥರ ಗೋಲ್ಡನ್ ಕಲರ್, ಅಂದರೆ ಲಕ್ಷ್ಮಿ ಕಾಯಿನ್ಸ್ಗೆ ಇದು ತುಂಬ ಇಂಪಾರ್ಟೆಂಟು. ಅದು ಸ್ಟಿಚ್ ಮಾಡಿದಾಗ ಈ ಥರ ಗೋಲ್ಡು 3mm ರೌಂಡು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಡೈಮಂಡ್ ಶೇಪು, ಐ ಶೇಪ್ ಆಗಿರ್ಬೋದು. ಸೊ ಪ್ರತಿಯೊಂದು ಅಷ್ಟೇ ಎಲ್ಲನೂ ಮಿಕ್ಸೆಡ್ ಕಲರ್ಸಲ್ಲಿ ಇರುತ್ತೆ. ನೀವು ಇದು ನೋಡಿ ತುಂಬ ಸಖತ್ತಾಗಿದೆ. ಇದು ವಿ ಶೇಪ್ ಅಂತಾರೆ, ಬಟ್ ತುಂಬ ಹಾರ್ಟ್ ಶೇಪಲ್ಲಿ ಸಖತ್ತಾಗಿರುತ್ತೆ. ಡಿಸೈನ್ ಮಾಡಿದಾಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಕುಂದನ್ಸಲ್ಲಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಈ ಥರ ವೆರೈಟಿ ಇಲ್ಲ ಅನ್ನೋಂಗೆ ಇಲ್ಲ, ಆ ಥರ ವೆರೈಟೀಸ್ ಇದೆ. ನೋಡ್ತಾ ಇರ್ಬೋದು ನೀವು. ಮಿಕ್ಸ್ಡು, ಇಲ್ಲಾಂದರೆ ಫಸ್ಟ್ ತೋರಿಸಿದೆ ಅಲ್ವಾ, ಆ ಥರ ಸಪ್ರೇಟಾಗಿ ಬೇಕಂದರೆ 10, 20, 30, 100 ಆ ಥರ ಎಷ್ಟು ಗ್ರಾಮ್ಸ್ ಬೇಕಾದರೂ ಅವೈಲೇಬಲ್ ಇರುತ್ತೆ. ನೋಡ್ತಿರ್ಬೋದು, ಇದು ಮೂನ್ ಶೇಪ್ ಅಂತೀವಲ್ವ, ಆ ಥರ ತುಂಬ ಸಖತ್ತಾಗಿದ್ದಾವೆ. ಕುಂದನ್ಸ್ ಅಂತೂ ನೋಡ್ತಾ ಇದ್ದರೆ ಬೇಗ ಟ್ರೈ ಮಾಡಬೇಕು ಅನಿಸ್ತಾ ಇರುತ್ತೆ. ನಿಮಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಏನಾದರೂ ಟ್ರೈ ಮಾಡಿದ್ರೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದು ನೋಡ್ತಿದ್ದೀರಲ್ವ ಸೆರಾಮಿಕ್ಕು. ಇದರಲ್ಲೂ ಅಷ್ಟೇ ತುಂಬ ಶೇಪ್ಸ್ ಆಗಿರ್ಬೋದು, ಹಾಗೆಯೇ ಸೈಜಸ್ಸು ಎಲ್ಲನೂ ಅವೈಲೇಬಲ್ ಇದೆ. ಅಂದರೆ ನಾವು ನೋಡೋದಕ್ಕಿಂತ ಬ್ಯಾಂಗಲ್ ಮೇಲೆ ಡಿಸೈನ್ ಮಾಡಿದಾಗೆ ಗೊತ್ತಾಗೋದು ಎಷ್ಟು ಯೂನಿಕ್ಕಾಗಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಮಾರ್ಕಿಂಗ್ ಶೀಟ್ ಅಂತ. ಸೊ ತುಂಬಾ ಇದ್ದಾವೆ, ಬಟ್ ನಾನು ಸಿಂಗಲಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಶೀಟ್ಸ್ ಬೇಕಂದ್ರೂ ಅವೈಲೇಬಲ್ ಇರುತ್ತೆ. ಅಂದರೆ ಇದರಿಂದ ತುಂಬಾ ಯೂಸ್ ಆಗುತ್ತೆ. ನಾವು 2 ಸೈಡು 4 ಸೈಡು ಅಂದರೆ ಸ್ಟ್ರೈಟಾಗಿ ಅಂಟಿಸೋದು ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ. ಈ ಥರ ಮಾರ್ಕಿಂಗ್ ಶೀಟ್ ಇದ್ದರೆ ನಾವು ನೀಟಾಗಿ ಕುಂದನ್ಸ್ನ ಅಂಟಿಸ್ಕೋಬೋದು. 6 ಸೈಡು 8 ಸೈಡು ಈ ರೀತಿ ಅಡ್ಜಸ್ಟ್ ಮಾಡಿ ಮಾರ್ಕ್ ಮಾಡಿ ಇಟ್ಟಿರ್ತೀವಿ. ಸೊ ಅದನ್ನು ಈಸಿಯಾಗಿ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಎಲ್ಲ ಈ ರೀತಿ 10 ಗ್ರಾಮ್ಸ್ನ ಒಂದೊಂದು ಪ್ಯಾಕೆಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಸೈಜಸ್ಸಲ್ಲೂ ಸಹ ಅವೈಲೇಬಲ್ ಇದೆ ಶೇಪ್ಸಲ್ಲಿ. ಸೊ ಯಾರ್ಯಾರು ಯಾವ್ಯಾವ ಕಲರ್ಸ್ ಹೇಳಿದ್ದಾರೆ ಅನ್ನೋದನ್ನು ನೋಡ್ತಿದ್ದೀರಲ್ವ, ಈ ರೀತಿ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ನೀವು ಅಷ್ಟೇ ಯಾವ ಗ್ರಾಮ್ ಅಂದರೆ ಎಷ್ಟು ಗ್ರಾಮ್ಸ್ ಬೇಕು ಅನ್ನೋದನ್ನ ನಮಗೆ ಇನ್ ಡೀಟೇಲಾಗಿ ನೀವು ಮೆಸೇಜ್ ಮಾಡಿದ್ರೆ ಖಂಡಿತ ನಿಮಗೆ ಕೊರಿಯರ್ ಮಾಡಿ ಕೊಡ್ತೀನಿ. ನೋಡ್ತಿದ್ದೀರಲ್ವ, ಎಲ್ಲ 10 ಗ್ರಾಮ್ಸು ಪ್ಯಾಕೆಟ್ಸ್ನ ಈ ರೀತಿ ಮಾಡಿ ಇಟ್ಟಿದ್ದೀನಿ. ಅಂದರೆ ನಿಮಗೂ ಸಹ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಒಬ್ಬರು ಆರ್ಡರ್ ಮಾಡಿದರು, ಸೊ ಹಂಗಾಗಿ ನಾನು ಎಲ್ಲ ಸಪ್ರೇಟಾಗಿ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಮ್ಯಾಟ್ ಫಿನಿಶಿಂಗ್ ಕುಂದನ್ಸ್ನ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ಎಲ್ಲ ಶೇಪ್ಸಲ್ಲಿ ಎಲ್ಲ ಕಲರ್ಸಲ್ಲಿ ಅವೈಲೇಬಲ್ ಇರುತ್ತೆ. ಮ್ಯಾಟ್ ಫಿನಿಶಿಂಗ್ ಅಂದರೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆಲ್ಲ ಹೇಳಬೇಕು, ಯಾವುದೇ ಕುಂದನ್ಸ್ನ ಯೂಸ್ ಮಾಡಿ ನಿಮಗೆ ಯಾವುದೇ ರೀತಿಯಾದಂಥ ಕಲ್ಲರು ಆ ಥರ ಏನೂ ಶೇಡ್ ಆಗೋಲ್ಲ. ಸೊ ಯಾವಾಗಲೂ ಒಂದೇ ರೀತಿ ಕಲರ್ಸ್ ಇರುತ್ತೆ. ಈಗ ಬೇರೆ ಬೇರೆ ಏನಾದರೂ ಬ್ಯಾಂಗಲ್ಸ್ ತೊಗೊಂಡ್ರೆ ಬೇಗ ಶೇಡ್ ಆಗುತ್ತೆ, ಕಲರ್ ಹೋಗುತ್ತೆ, ಆ ಥರ ಏನೂ ಇಲ್ಲ. ಬಟ್ ಇದು ಬ್ಯಾಂಗಲ್ಸ್ ಏನಿದೆ, ಥ್ರೆಡ್ ಬ್ಯಾಂಗಲ್ಸ್ನ ನೀರಲ್ಲಿ ಯೂಸ್ ಮಾಡಬಾರ್ದು. ಸೊ ನಾವೇನು ಡೈಲಿ ಯೂಸ್ ಮಾಡಲ್ವಲ್ಲ, ಮ್ಯಾರೇಜು ಫಂಕ್ಷನ್ಸ್ ಏನಾದರೂ ಒಕೇಶನ್ಸ್ ಇದ್ದರೆ ಅದಕ್ಕೆ ಮಾತ್ರನೇ ಅಲ್ವಾ ಯೂಸ್ ಮಾಡೋದು. ಗ್ರ್ಯಾಂಡ್ ಫಂಕ್ಷನ್ಸು ಆ ಥರ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಆರಾಮಾಗಿ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟ್ ಬಂದು ಸಿಲ್ಕ್ ಥ್ರೆಡ್ಸು. ಸೊ ಇದು ಸಹ ಅವೈಲೇಬಲ್ ಇದೆ. ಇನ್ ಕೇಸ್ ನಿಮಗೆ ಸಿಂಗಲ್ ಪೀಸ್ ಬೇಕು ಅಂದರೂ ಸಹ ಸಿಗುತ್ತೆ, ಇಲ್ಲ ಬಾಕ್ಸ್ ವೈಸ್ ಬೇಕು ಅಂದರೂ ಸಿಗುತ್ತೆ. ನೋಡಿ, ಈ ರೀತಿ ಸ್ಟಾಕ್ ಎಲ್ಲ ತುಂಬಾ ಇದೆ. ಯಾವ ಕಂಪ್ನಿದು ಬೇಕಾದರೂ ಸಹ ಸಿಗುತ್ತೆ. ಬಟ್ ಬೆಸ್ಟ್ ಕ್ವಾಲಿಟಿಯಲ್ಲಿ ನಿಮಗೆಲ್ಲ ಕೊರಿಯರ್ ಮಾಡಿ ಕೊಡ್ತೀನಿ. ನೋಡ್ತಿದ್ದೀರಲ್ವ, ಬ್ಯಾಂಗಲ್ಸ್ ಮೇಕಿಂಗ್ ಮೆಟೀರಿಯಲ್ಗೆ ಸೊ ಇಷ್ಟೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಯಾವ ಥರ ಎಷ್ಟು ಕ್ವಾಂಟಿಟಿ ಬೇಕಂದ್ರೂ ಅವೈಲೇಬಲ್ ಇರುತ್ತೆ. ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.